ಮೈಕ್ರೋ ಫೈನಾನ್ಸ್ನ ಹಾವಳಿಯನ್ನು ಸರ್ಕಾರ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದೆ, ಬಟ್ ಆಗ್ತಾ ಇಲ್ಲ. ಹಾವೇರಿಯ ಘಟನೆ ಇದು. ಸರ್ಕಾರದ ಸುಗ್ರೀವಾಜ್ಞೆ ಜಾರಿ ಮಾಡಿದರೂ ಕೂಡ ಮೈಕ್ರೋ ಫೈನಾನ್ಸ್ ಕಂತು ವಸೂಲಿಗೆ ಬಂದಂಥ ವ್ಯಕ್ತಿ ಮನೆಯಲ್ಲಿನ ಹಣ ಮತ್ತು ಬಂಗಾರವನ್ನು ತೆಗೆದುಕೊಂಡು ಹೋಗಿರುವಂಥ ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಆಗಿರೋದಿದು. ಗ್ರಾಮದ ಸಂಪವ ತಳಗಟ್ಟಿ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದುಬಿಟ್ಟಿದೆ. ಈಗ ಮೈಕ್ರೋ ಫೈನಾನ್ಸ್ನಲ್ಲಿ 50,000 ರೂಪಾಯಿ ಸಾಲವನ್ನು ಈ ಕುಟುಂಬ ಪಡ್ಕೊಂಡಿರುತ್ತೆ. 50,000 ರೂಪಾಯಿ ತಿಂಗಳಿಗೆ 2 ಕಂತುಗಳಿಗೆ ಅಂತೆ 1,250 ರೂಪಾಯಿ ಕಟ್ತಾ ಇದ್ರು. ಸಂಪವ ಮತ್ತು ಮಗಳು ಬೆಳಗ್ಗೆ ಗದ್ದೆ ಕೆಲಸಕ್ಕೆ ಹೋಗಿದ್ದ ವೇಳೆ ಮನೆಗೆ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಬೆಳಗ್ಗೆ 8:30ಕ್ಕೆ ವಸೂಲಿಗೆ ಬಂದಂಥ 3 ಸಿಬ್ಬಂದಿಗಳು ಮನೆಯಲ್ಲಿ ಟ್ರಿಸೋರಿಯಲ್ಲಿದ್ದಂಥ 25,000 ರೂಪಾಯಿ ಹಣ, ಕಿವಿ ಓಲೆಯನ್ನು ತಗೊಂಡು ಹೋಗಿರುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಿದರೂ ಕೂಡ ಫೈನಾನ್ಸ್ ಕಿರುಕುಳ ಮಾತ್ರ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಈಗ ನಾನು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿದ್ದೇನೆ. ಕಳೆದ 4 ದಿನಗಳ ಹಿಂದೆ ಮನೆಯಲ್ಲಿ ಇಟ್ಟಂಥ ಹಣವನ್ನೇ ಫೈನಾನ್ಸ್ ಸಿಬ್ಬಂದಿಗಳು ಕಳ್ಳತನ ಮಾಡಿದಂತಹ ಘಟನೆ ಈಗಾಗಲೇ ಈ ಕುರಿತು ರಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ಸಂಪಮ್ಮ ತಳಗಟ್ಟಿ ಅವರು ಕಳೆದ ಕೆಲವು ದಿನಗಳ ಹಿಂದೆ, ಅಂದರೆ 1 ವರ್ಷದ ಹಿಂದೆ 50,000 ರೂಪಾಯಿ ಸಾಲವನ್ನು ಮಾಡ್ಕೊಂಡಿದ್ರು ಮೈಕ್ರೋ ಫೈನಾನ್ಸ್ನಲ್ಲಿ. ತಿಂಗಳಿಗೆ 2 ಬಾರಿ, ಅಂದರೆ 15 ದಿನಕ್ಕೊಮ್ಮೆ